ಇಲ್ಲಿಯ ತನಕ ಅತಶಬ್ದದ ಅರ್ಥವೇನೆಂದು ಸಮರ್ಥಿಸಿದರು. ಪ್ರಕೃತ ಅತಶಬ್ದಾರ್ಥವನ್ನು ವಿವರಣೆ ಮಾಡಲು ಹೊರಟ ಯಥೋ ನಾರಾಯಣಂ ಪ್ರಸಾದಮೃತೇನ ಮೋಕ್ಷಃ ಎಂಬ ಭಾಷ್ಯದವರೆಗಿನ ಭಾಗವನ್ನು ವ್ಯಾಖ್ಯಾನಿಸಲು ಹೊರಟಿದ್ದಾರೆ. ಭಾಷ್ಯದ ಹಾಗೂ ಟೀಕೆಯ ಕೆಲವು ಅಕ್ಷರಗಳು ದುರ್ಘಟಾರ್ಥ ಉಳ್ಳವುಗಳಾಗಿದ್ದಾವೆ. ಅದನ್ನು ಯೋಚನೆ ಮಾಡಲು ಟೀಕಾಯಾಮ್ ಇತ್ಯಾದಿ ವಾಕ್ಯವು ಹೊರಟಿದೆ. ಅಂದರೆ ಟೀಕಾಯಾಂ ತತ್ಫಲತಯಾ ಇತಿ ಪಾಠಃ ಸಾಧುಃ ನ ತು ತತ್ಪರತಯಾ ಇತಿ ವಿಘ್ನೋತ್ಸಾರಣ ಅಸಾಧಾರಣ ಕಾರಣರೂಪಸ್ಯ ವಿಷ್ಣುಸ್ಮರಣ ಅತಶಬ್ದೋಚ್ಚಾರಣಾದೇಃ ಮಂಗಲಸ್ಯ ಅಶಬ್ದಾರ್ಥತ್ವೇನ ತತ್ಪರತ್ವಾಯೋಗಾತ್ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ಟೀಕೆಯಲ್ಲಿ ಗ್ರಂಥಾದೋ ಮಂಗಲಾಚರಣಸ್ಯ ಅವಶ್ಯ ಕರ್ತವ್ಯತ್ವಾತ್ ತತ್ಪರತಯಾ ಅತಶಬ್ದಂ ವ್ಯಾಚಷ್ಟೇ ಅಥೇತಿ ಅಂತ ಈ ರೀತಿಯಾಗಿ ಇದೆ. ಅಲ್ಲಿ ತತ್ಫಲತಯ ಎಂಬುದಾಗಿ ಪಾಠವೇ ಸಾಧುವಾಗಿದೆ ಹೊರತು ತತ್ಪರತಯ ಎಂಬ ಪಾಠವು ಲೇಖಕರ ಪ್ರಮಾದದಿಂದ ಸೇರಿರಬಹುದು. ಅತಶಬ್ದವನ್ನು ಉಚ್ಚಾರಣೆ ಮಾಡುವುದರಿಂದ ಮಂಗಳವಾಗುತ್ತದೆ, ಆದ್ದರಿಂದ ತತ್ಫಲತಯ ಮಂಗಳವನ್ನುಂಟು ಮಾಡುವುದರಿಂದ ಎಂಬ ಅರ್ಥವು ಸರಿಹೊಂದುತ್ತದೆ. ಆದರೆ ಅತಶಬ್ದಕ್ಕೆ ಮಂಗಳವೆಂಬ ಅರ್ಥದಲ್ಲಿ ತಾತ್ಪರ್ಯವಾಗಲಿ ಕೂಡುವುದಿಲ್ಲ. ಆದ್ದರಿಂದ ತತ್ಪರತೆಯ ಮಂಗಳವೆಂಬರ್ಥದಲ್ಲಿ ತಾತ್ಪರ್ಯವಿರುವುದರಿಂದ ಎಂಬರ್ಥವನ್ನು ಇಟ್ಟುಕೊಂಡರೆ ಅನುಚಿತವಾಗುತ್ತದೆ. ಮಂಗಳ ಎಂಬರ್ಥವು ಅತಶಬ್ದಕ್ಕೆ ಏಕೆ ಕೊಡುವುದಿಲ್ಲ ಎಂದರೆ ಶಬ್ದದಲ್ಲಿ ಯೋಗ ರೂಢಿಗಳೆಂದು ಮುಖ್ಯವೃತ್ತಿಗಳು ಎರಡು ವಿಧ. ರೂಢಿ ಲಕ್ಷಣ ಅಮುಖ್ಯ ವೃತ್ತಿಗಳು. ಇಷ್ಟು ವೃತ್ತಿಗಳನ್ನು ಬಿಟ್ಟು ಬೇರೆ ವೃತ್ತಿಗಳು ಶಬ್ದಗಳಲ್ಲಿ ಇರಲಾರವೆಂದು ಕರ್ಮನಿರ್ಣಯಾದಿ ಗ್ರಂಥಗಳಲ್ಲಿ ಸಮರ್ಥಿಸಿದ್ದಾರೆ. ಯಾವುದು ಶಬ್ದವೃತ್ತಿಗೆ ವಿಷಯವಾಗಿರುತ್ತದೋ ಅದಷ್ಟೇ ತಾತ್ಪರ್ಯವೃತ್ತಿಗೆ ವಿಷಯವಾಗುತ್ತದೆ. ಪ್ರಕೃತ ಅತಶಬ್ದಕ್ಕೆ ಮಂಗಳ ಎಂಬರ್ಥವು ಯಾವ ವೃತ್ತಿಯಿಂದಲೂ ಕೂಡುವುದಿಲ್ಲ. ಆದ್ದರಿಂದ ಅತಶಬ್ದಕ್ಕೆ ಮಂಗಳಾರ್ಥದಲ್ಲಿ ತಾತ್ಪರ್ಯವೂ ಇರಲು ಸಾಧ್ಯವಿಲ್ಲ. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮಾಭಿದಾಯಕ. ಎಲ್ಲ ಅಕ್ಷರಗಳು ಅಕಾರವೇ, ಎಲ್ಲ ಅಕ್ಷರಗಳಿಗೂ ಅಕಾರವೇ ಮೂಲ. ಇದು ಪರಬ್ರಹ್ಮವಾಚಕವಾಗಿದೆ ಎಂದು ಭಾಷ್ಯದಲ್ಲಿ ಉದಾಹರಿಸಿದ ಸ್ಮೃತಿಯು ಅಕಾರವನ್ನು ವಿಷ್ಣುವಾಚಿ ಎನ್ನುತ್ತಿದೆ. ಅಕಾರವಾಚ್ಯನಾದ ವಿಷ್ಣುವಾದರೂ ಮಂಗಳಾನಾಂಚ ಮಂಗಳಂ, ಮಂಗಳ ವಸ್ತುಗಳಿಗೂ ಮಂಗಳನಾಗಿದ್ದಾನೆ ಎಂಬ ಸ್ಮೃತಿ ಹೇಳುವಂತೆ ಪರಮಮಂಗಳ ಸ್ವರೂಪನಾಗಿದ್ದಾನೆ. ಹೀಗೆ ಅತಶಬ್ದದಲ್ಲಿ ಅಕಾರ ವಿಷ್ಣುವಾಚಕ, ವಿಷ್ಣು ಮಂಗಳ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಮಂಗಳ ಪರತ್ವವನ್ನು ಅತಶಬ್ದಕ್ಕೆ ಏಕೆ ಹೇಳಬಾರದು? ಈ ಪ್ರಶ್ನೆಗೆ ಪ್ರಶಸ್ತ ಇತ್ಯಾದಿ ವಾಕ್ಯದಿಂದ ಚಂದ್ರಿಕಾದಲ್ಲಿ ವ್ಯಾಸರಾಜರು ಉತ್ತರ ಕೊಡ್ತಾ ಇದ್ದಾರೆ. ಪ್ರಶಸ್ತ ರೂಪ ಮಂಗಳಾತ್ಮಕಸ್ಯ ಬ್ರಹ್ಮಣಃ ಅತಶಬ್ದ ಅವಯವ ಅಕಾರಾರ್ಥತ್ವೇಪಿ ತಸ್ಯ ಇಹ ಅಪ್ರಸ್ತುತತ್ವಾತ್ ಎಂಬುದಾಗಿ. ಅಕಾರವಾಚ್ಯನಾದ ವಿಷ್ಣು ಮಂಗಳಸ್ವರೂಪನೆಂದು ಪ್ರಸಿದ್ಧನಾಗಿರುವುದು ಪ್ರಶಸ್ತ ಎಂಬರ್ಥದಲ್ಲಿ. ಇಂತಹ ಪ್ರಶಸ್ತಾರ್ಥಕ ಮಂಗಳವು ಗ್ರಂಥಾರಂಭದಲ್ಲಿ ಅಪ್ರಸ್ತುತವಾಗಿದೆ. ಪ್ರಕೃತದಲ್ಲಿ ಬೇಕಾದದ್ದು ವಿಘ್ನ ನಿವಾರಕವಾದ ವಿಷ್ಣು ಸ್ಮರಣೆ, ಅತಶಬ್ದೋಚ್ಚಾರಣೆ ಮೊದಲಾದದ್ದು. ಇಂತಹ ಮಂಗಳವು ಅತಶಬ್ದದ ಆದ್ದರಿಂದ ಅತಶಬ್ದವು ಯಾವ ಮಂಗಳವನ್ನು ಹೇಳುತ್ತದೋ ಅದು ಅಪ್ರಸ್ತುತವಾದದ್ದರಿಂದ ನಮಗೆ ಬೇಡ. ಯಾವ ರೂಪವಾದ ಮಂಗಳವು ನಮಗೆ ಬೇಕೋ ಅದನ್ನು ಅತಶಬ್ದವು ಹೇಳುತ್ತಿಲ್ಲ. ಆದ್ದರಿಂದ ಅತಶಬ್ದವು ಮಂಗಳಾರ್ಥಕವಲ್ಲ ಎಂಬ ಮಾತು ಸರಿಯೇ ಆಗಿದೆ. ಅದೇ ಹೇಳ್ತಾರೆ, ತಸ್ಯ ಅಭಿಧೇಯಂ ಅರ್ಥಮಾಹ ಇತಿ ಉತ್ತರ ಗ್ರಂಥ ಅನಾನುಗುಣತ್ವಾತ್. ಈಗ ಮಂಗಳ ಅಂತನ್ನೋದೇ ಅತಶಬ್ದಕ್ಕೆ ಅರ್ಥವಾಗಿದ್ದರೆ ಅಭಿಧೇಯಾರ್ಥವನ್ನು ಮುಂದೆ ಹೇಳ್ತಾ ಇದ್ದೀವಿ ಅಂತ ಈ ರೀತಿಯಾಗಿ ಅನಂತರದಲ್ಲಿ ಅದನ್ನು ಪ್ರತಿಜ್ಞಾ ಮಾಡಬಾರದಾಗಿತ್ತು. ಆಮೇಲೆ ಮಂಗಲ ಪ್ರಯೋಜನಕಃ ಇತಿ ಫುದಾಗ್ರಂಥ ವಿರೋಧಾಚ. ಫುದಾಗ್ರಂಥದಲ್ಲಿ ಮಂಗಳವೆಂಬ ಪ್ರಯೋಜನವುಳ್ಳದ್ದಾಗಿದೆ ಅತಶಬ್ದ ಎಂಬುದಾಗಿ ಹೇಳಬಾರದಾಗಿತ್ತು. ಇದರ ಮೇಲೆ ಒಂದು ಶಂಕಾ ಬರುತ್ತದೆ. ಸಿಸೃಕ್ಷೋಃ ಪರಮಾದ್ವಿಷ್ಣೋ ಸೃಷ್ಟಿ ಮಾಡಲು ಬಯಸಿದ ಮಹಾವಿಷ್ಣುವಿನಿಂದ ಎಂಬ ಭಾಷ್ಯದ ಅವತಾರಿಕೆಯ ಸಂದರ್ಭದಲ್ಲಿ ಟೀಕೆಯಲ್ಲಿ ಹೀಗೆ ಹೇಳಲಾಗಿದೆ. ಮಂಗಳೋಕ್ತ್ಯಾದೇಹೇ ಶಬ್ದಾಂತರೇಣಾಪಿ ಸಂಭವಾತ್. ಮಂಗಳವನ್ನು ಬೇರೆ ಶಬ್ದದಿಂದಲೂ ಹೇಳಲು ಸಂಭವವಿರುವುದರಿಂದ ಎಂದು ಹೇಳಲಾಗಿದೆ. ಮಂಗಳವು ಅತಶಬ್ದದ ಅರ್ಥವಲ್ಲವೆಂದು ನೀವು ಹೇಳಿದರೆ ಟೀಕೆಯ ಈ ಮಾತು ತಪ್ಪಾಗುತ್ತದೆ. ಏಕೆಂದರೆ ಟೀಕಾ ಮಾತಿನ ಅಭಿಪ್ರಾಯ ಹೀಗಿದೆ: ಮಂಗಳವನ್ನು ಅತಶಬ್ದ ಬಿಟ್ಟು ಬೇರೆ ಶಬ್ದಗಳಿಂದಲೂ ಹೇಳಲು ಬರುವಾಗ ಅತಶಬ್ದದಿಂದಲೇ ಏಕೆ ಹೇಳುತ್ತೀರಿ ಎಂದು. ಈ ರೀತಿಯಾಗಿ ಪ್ರಶ್ನೆ ಮಾಡಿಕೊಳ್ಳಬೇಕಾದರೆ ಮಂಗಳವು ಅತಶಬ್ದದ ಅರ್ಥವೆಂದು ಒಪ್ಪಿಕೊಂಡಿದ್ದಾರೆಂದೇ ಹೇಳಬೇಕು. ಒಂದು ವೇಳೆ ಮಂಗಳವು ಅತಶಬ್ದದ ಅರ್ಥವೆಂದು ಒಪ್ಪಿಕೊಳ್ಳದಿದ್ದರೆ ಶಬ್ದಾಂತರೇಣಾಪಿ ಸಂಭವಾದೆಂದು ಆಕ್ಷೇಪವಾದರೂ ಹೇಗೆ ಕೂಡಲು ಸಾಧ್ಯ? ಈ ಪ್ರಶ್ನೆಗೆ ಮಂಗಳೋಕ್ತ್ಯಾದೇಹೇ ಇತ್ಯಾದಿ ವಾಕ್ಯದಿಂದ ಉತ್ತರ ಕೊಡ್ತಾ ಇದ್ದಾರೆ. ಮಂಗಳೋಕ್ತ್ಯಾದೇಹೇ ಇತಿ ಟೀಕಾಯಾಃ ಅಪಿ ವಿಘ್ನನಿವರ್ತಕ ಶಬ್ದೋಚ್ಚಾರಣಾದೇಃ ಇತ್ಯೇವ ಅರ್ಥಃ. ಅನ್ಯಥಾ ಶಂಖವೀಣಾ ವೇಣುಧ್ವನಿವತ್ ಶ್ರುತಿತೋ ಮಾಂಗಲಿಕತ್ವಾತ್ ಇತಿ ಫುಧಾ ವಿರೋಧಾತ್.
ಮಂಗಳೋಕ್ತ್ಯಾದೇಹೇ ಶಬ್ದಾಂತರೇಣಾಪಿ ಸಂಭವಾತ್ ಎಂಬ ಟೀಕೆಯಲ್ಲಿರುವ ಮಂಗಳೋಕ್ತಿ ಎಂಬ ಮಾತಿಗೆ ಮಂಗಳ ಸ್ವರೂಪವಾಗಿದ್ದು ವಿಘ್ನ ನಿವಾರಣೆ ಮಾಡಬಲ್ಲ ಶಬ್ದದ ಉಚ್ಚಾರಣೆ ಎಂದಷ್ಟೇ ಅರ್ಥ, ಹೊರತು ಮಂಗಳ ಎಂಬರ್ಥವುಳ್ಳ ಶಬ್ದದ ಉಕ್ತಿ ಎಂದರ್ಥವಲ್ಲ. ಈ ರೀತಿಯಾದ ಅರ್ಥವು ಟೀಕಾರಾಯರಿಗೆ ಸಮ್ಮತವೆಂದು ಒಪ್ಪಿಕೊಳ್ಳಲೇಬೇಕು. ಇಲ್ಲವಾದಲ್ಲಿ ಶಂಖ, ವೀಣೆ, ವೇಣುಗಳ ಧ್ವನಿಯು ಕೇಳಿದ ಮಾತ್ರದಿಂದ ಹೇಗೆ ಮಂಗಳವಾಗುತ್ತದೆ ಎಂಬ ಸುಧಾದಲ್ಲಿ ಹೇಳದ ಮಾತಿಗೆ ವಿರೋಧ ಬರುತ್ತದೆ. ಆದ್ದರಿಂದ ಮಂಗಳವು ಅತಶಬ್ದದ ಅರ್ಥವಾಗಲಾರದು. ಇದರಿಂದ ತತ್ಪರತೆಯ ಎಂಬ ಪಾಠವು ಅಸಾಧುವೆಂದು ತಿಳಿಯುತ್ತದೆ. ಅಥವಾ ಕೆಲವು ಪ್ರತಿಗಳಲ್ಲಿರುವಂತೆ ತತ್ಪರತೆಯ ಎಂಬ ಪಾಠವನ್ನು ಇಟ್ಟುಕೊಳ್ಳಬಹುದು. ಈ ಪಾಠವನ್ನಿಟ್ಟುಕೊಂಡಾಗ ಮೇಲೆ ಹೇಳಿದ ಅರ್ಥವನ್ನೇ ವಿವಕ್ಷಿಸಿಕೊಳ್ಳಬೇಕು. ಪರ ಎಂದರೆ ಮುಖ್ಯ ಪ್ರಯೋಜನ ಎಂದರ್ಥ. ಆವಾಗ ತತ್ ಮಂಗಳವೇ ಪರಂ ಮುಖ್ಯವಾದ ಪ್ರಯೋಜನವು ಯಾವುದಕ್ಕೆ ಇದೆಯೋ ಅದರಿಂದ ಎಂದು, ಅಂದರೆ ಮಂಗಳವೇ ಅತಶಬ್ದಕ್ಕೆ ಮುಖ್ಯ ಪ್ರಯೋಜನವಾಗಿರುವುದರಿಂದ ಎಂಬರ್ಥವನ್ನು ಇಟ್ಟುಕೊಳ್ಳಬೇಕು. ಅದನ್ನೇ ಹೇಳುತ್ತಾರೆ, ತತ್ಪರತೆಯ ಇತಿ ಪಾಠೇಪಿ ಅಯಮೇವ ಅರ್ಥಃ ಅನುಸಂಧೇಯಃ ಎಂಬುದಾಗಿ. ಅತಶಬ್ದೋ ಮಂಗಲಾರ್ಥಃ ಎಂಬ ಭಾಷ್ಯವಾಕ್ಯಕ್ಕೆ ಮುಂದೆ ಉದಾಹರಿಸುವ ಪ್ರಮಾಣಗಳಿಗೆ ಅನುಸಾರವಾಗಿ ಎರಡು ಅರ್ಥಗಳನ್ನು ವಿವಕ್ಷಿಸಿಕೊಳ್ಳಬೇಕು. ಏವಂಚ ಇತ್ಯಾದಿ ವಾಕ್ಯದಿಂದ ವ್ಯಾಖ್ಯಾನಿಸುತ್ತಿದ್ದಾರೆ. ಏವಂಚ ಅತಶಬ್ದೋ ಮಂಗಲಾರ್ಥಃ ಇತಿ ಭಾಷ್ಯಸ್ಯ ಅತಶಬ್ದೋ ವಿಘ್ನೋತ್ಸಾರಣ ಅಸಾಧಾರಣ ಕಾರಣಾತ್ಮಕ ಅನುಷ್ಠೇಯ ವಿಷ್ಣುಸ್ಮರಣ ಅತಶಬ್ದೋಚ್ಚಾರಣ ರೂಪ ಮಂಗಳ ಪ್ರಯೋಜನಕಃ ಪ್ರಶಸ್ತ ರೂಪ ಅನನುಷ್ಠೇಯ ವಿಷ್ಣುವಿದಾಯಕಶ್ಚ ಇತ್ಯರ್ಥದ್ವಯಂ ದ್ರಷ್ಟವ್ಯಂ. ವಿಘ್ನ ನಿವಾರಣೆಗೆ ಅಸಾಧಾರಣ ಕಾರಣವಾಗಿದ್ದು ನಮ್ಮಿಂದ ಅನುಷ್ಠೇಯವಾದದ್ದು ವಿಷ್ಣು ಸ್ಮರಣೆ ಮತ್ತು ಅತಶಬ್ದದ ಉಚ್ಚಾರಣೆ. ಈ ಅರ್ಥದಲ್ಲಿ ಅತಶಬ್ದಕ್ಕೆ ಪ್ರಯೋಜನ ಎಂಬರ್ಥ. ಇನ್ನು ಪ್ರಶಸ್ತ ರೂಪನಾದ ಅನುಷ್ಠೇಯನಾದ ವಿಷ್ಣುವನ್ನು ಅನನುಷ್ಠೇಯನಾದ ವಿಷ್ಣುವನ್ನು ಅತಶಬ್ದದ ಅರ್ಥವೆಂದಿಟ್ಟುಕೊಂಡಾಗ ಅರ್ಥಶಬ್ದಕ್ಕೆ ವಾಚ್ಯ ಎಂದರ್ಥ. ಹೀಗೆ ಭಾಷ್ಯದ ಮಾತಿಗೆ ಎರಡು ರೀತಿಯಾದ ಅರ್ಥವನ್ನು ತಿಳಿಯಬೇಕು. ಏವಂಚ ಎಂದರೆ ಮಂಗಳವು ಫಲವಾಗಿರುವುದರಿಂದ ಎಂದರ್ಥ. ಅನುಷ್ಠೇಯ ಎಂದರೆ ಅತಶಬ್ದದಿಂದ ವಿಷ್ಣು ಸ್ಮೃತಿಯು ಹುಟ್ಟುತ್ತದೆ. ಆ ವಿಷ್ಣು ಸ್ಮೃತಿಯು ಪ್ರಯತ್ನ ಸಾಧ್ಯವಾಗಿದೆ, ಆದ್ದರಿಂದ ಅನುಷ್ಠೇಯವಾಗಿದೆ ಎಂದರ್ಥ. ವಿಷ್ಣುವು ಪ್ರಯತ್ನ ಸಾಧ್ಯವಲ್ಲವಾದ್ದರಿಂದ ಅನನುಷ್ಠೇಯನೆಂದು ತಿಳಿಯಬೇಕು. ವಿಷ್ಣುವಾಚಕತ್ವವು ಅತಶಬ್ದಕ್ಕಿರುವುದರಿಂದ ಮಂಗಳಫಲಕವೆಂದು ತಿಳಿಯಬೇಕು. ವಿಷ್ಣುವಾಚಕವಾದ ಅತಶಬ್ದವು ವಿಷ್ಣು ಸ್ಮರಣೆಗೆ ಕಾರಣವಾಗುವುದು ಯುಕ್ತವೆಂದು ತತ್ವಪ್ರದೀಪದ ಮಾತಿನಿಂದ ಸ್ಪಷ್ಟವಾಗುತ್ತದೆ. ಅತಶಬ್ದಃ ಶ್ರವಣಕೀರ್ತನಾಭ್ಯಾಂ ಮಂಗಲಫಲಕಃ ವಿಷ್ಣೋಃ ಪರಮಮಂಗಳಸ್ಯ ವಾಚಕತ್ವೇನ ಅತಿಪ್ರಿಯತ್ವಾತ್ ಎಂದು. ಅತಶಬ್ದವು ಪರಮಮಂಗಳನಾದ ವಿಷ್ಣುವಾಚಕವಾಗಿದೆ, ಅವನಿಗೆ ಅತಿಪ್ರಿಯವಾಗಿದೆ. ಇಂತಹ ಅತಶಬ್ದವನ್ನು ಉಚ್ಚಾರಣೆ ಮಾಡುವುದರಿಂದ ಶ್ರವಣ ಮಾಡುವುದರಿಂದ ಮಂಗಳವಾಗುತ್ತದೆ. ಇದನ್ನು ಗಮನಿಸಿ ಕೆಲವರು ಟೀಕೆಯಲ್ಲಿರುವ ತತ್ಫಲತೆಯ ಮತ್ತು ತತ್ಪರತೆಯ ಎಂಬೆರಡು ಪಾಠಗಳನ್ನು ಸರಿಯೆನ್ನುತ್ತಾರೆ. ತತ್ಫಲತೆಯ ಎಂಬ ಪಾಠವನ್ನು ಇಟ್ಟುಕೊಂಡಾಗ ಅತಶಬ್ದವು ವಿಷ್ಣು ಸ್ಮರಣೆ ಮತ್ತು ಅತಶಬ್ದೋಚ್ಚಾರಣೆ ರೂಪ ಮಂಗಳವೆಂಬ ಅರ್ಥವನ್ನು ಹೇಳುತ್ತದೆ. ತತ್ಪರತೆಯ ಎಂಬ ಪಾಠವನ್ನು ಇಟ್ಟುಕೊಂಡಾಗ ಮಂಗಳ ಸ್ವರೂಪನಾದ ವಿಷ್ಣುವು ಅತಶಬ್ದದ ಅರ್ಥವೆನಿಸುತ್ತಾನೆ. ವಿಷ್ಣುವಾಚಕವಾದ್ದರಿಂದ ಅತಶಬ್ದವು ವಿಷ್ಣು ಸ್ಮರಣೆಯನ್ನು ಉಂಟು ಮಾಡುತ್ತಾ ಮಂಗಳ ಪ್ರಯೋಜನವಾಗುತ್ತದೆಂದು ಇವರ ಅಭಿಪ್ರಾಯ. ತತ್ವಪ್ರದೀಪ ಹೇಳುವಂತೆ ಮಂಗಳವು ಅತಶಬ್ದದ ಅರ್ಥವೆಂದೇ ನಿರ್ಣಯವಾಯಿತು. ಇದರಿಂದ ಕೆಲವರ ಆಕ್ಷೇಪ ನಿರಸ್ತವಾಯಿತು. ಕೆಲವರ ಆಕ್ಷೇಪ ಏನಂತಂದರೆ, ಅತಶಬ್ದ ಮಂಗಳಾರ್ಥ ಅಧಿಕಾರ ಆನಂತರ್ಯಾರ್ಥಶ್ಚ. ಅತಶಬ್ದಕ್ಕೆ ಮಂಗಳ ಎಂದು ಅರ್ಥ, ಅಧಿಕಾರದ ಅನಂತರ ಎಂದು ಅರ್ಥ. ಹೀಗೆ ಭಾಷ್ಯದಲ್ಲಿ ಸಮುಚ್ಚಯವನ್ನು ಮಾಡಿದ್ದಾರೆ. ಇದು ಸರಿಯಲ್ಲ. ಒಂದು ಪದಕ್ಕೆ ಸಮಾನವಾದ ಎರಡು ಅರ್ಥಗಳಿದ್ದಾಗ ಸಮುಚ್ಚಯ ಮಾಡುವುದು ಸಮಂಜಸವಾಗುತ್ತದೆ. ಉದಾಹರಣೆ, ಗೋಶಬ್ದಕ್ಕೆ ಹಸು ಎಂದು ಅರ್ಥವಿದೆ, ನೀರು ಎಂದು ಅರ್ಥವಿದೆ. ಹಸು ಹಾಗೂ ನೀರು ಎರಡು ವಾಚ್ಯಾರ್ಥಗಳೇ ಆಗುವಂತಹ ಸ್ಥಳದಲ್ಲಿ ಗೋಶಬ್ದ ಸಾಸ್ನಾವದರ್ಥೋ ಜಲಾರ್ಥಶ್ಚ ಎಂದು ಚಕಾರದಿಂದ ಸಮುಚ್ಚಯ ಮಾಡಬಹುದು. ಆದರೆ ಪ್ರಕೃತದಲ್ಲಿ ಹಾಗೆ ಹೇಳಲಾಗದು. ಅತಶಬ್ದಕ್ಕೆ ಆನಂತರ್ಯ ಎಂಬುದಷ್ಟೇ ಅರ್ಥವಾಗಿದೆ ಹೊರತು ಮಂಗಳವೂ ಅರ್ಥವಾಗಿಲ್ಲ. ಒಂದು ವೇಳೆ ಮಂಗಳವೂ ಸಹ ಅತಶಬ್ದದ ಅರ್ಥವಾಗಿದ್ದಲ್ಲಿ ಚಕಾರದಿಂದ ಸಮುಚ್ಚಯ ಮಾಡುವುದು ಸೂಕ್ತವಾಗುತ್ತಿತ್ತು. ಆದ್ದರಿಂದ ಭಾಷ್ಯದಲ್ಲಿ ಸಮುಚ್ಚಯ ಮಾಡುವ ಬದಲು ಮಂಗಲ ಫಲತಃ ಅನಂತರ್ಯ ವಾಚಕಃ. ಅತಶಬ್ದವು ಮಂಗಳವೇ ಪ್ರಯೋಜನವಾಗಿ ಉಳ್ಳದ್ದು, ಆನಂತರ್ಯ ಎಂಬ ಅರ್ಥವುಳ್ಳದ್ದೆಂದಿಷ್ಟೇ ಹೇಳಿದರೆ ಸಾಕು, ಸಮಂಜಸವಾಗುತ್ತದೆ. ಸಮುಚ್ಚಯ ಮಾಡಿದ್ದು ಸರಿಯಲ್ಲ ಅಂಥೇಳಿ. ಇದಕ್ಕೆ ಪರಿಹಾರ ಏನು ಅಂತಂದರೆ, ಈ ಆಕ್ಷೇಪಕ್ಕೆ ಅವಕಾಶವಿಲ್ಲ. ಆನಂತರ್ಯ ಎಂಬುದು ಹೇಗೆ ಅತಶಬ್ದದ ಅರ್ಥವೋ ಅದರಂತೆ ಮಂಗಳ ಎಂಬುದು ಸಹ ಅತಶಬ್ದದ ಅರ್ಥವಾಗುತ್ತದೆ ಎಂದು ಈಗಾಗಲೇ ಸಮರ್ಥಿಸಿದ್ದೇವೆ.
ಮಂಗಳರೂಪನಾದ ವಿಷ್ಣುವು ಹತಶಬ್ದದ ವಾಚ್ಯಾರ್ಥನಾಗಿದ್ದರಿಂದ ಒಂದೇ ಹತಶಬ್ದಕ್ಕೆ ಎರಡರ್ಥವೂ ಸಾಧುವಾಗುತ್ತದೆ. ಆದ್ದರಿಂದ ಭಾಷ್ಯದಲ್ಲಿ ಸಮುಚ್ಚಯ ಮಾಡಿದ್ದು ತಪ್ಪಲ್ಲ. ಒಮ್ಮೆ ಮಾತ್ರ ಶ್ರುತವಾದ ಹತಶಬ್ದವನ್ನು ಎರಡು ಬಾರಿ ಆವೃತ್ತಿ ಮಾಡಿಕೊಂಡಾಗ ಎರಡರ್ಥವೂ ಉಪಪನ್ನವಾಗುತ್ತದೆ. ಅಥವಾ ಒಮ್ಮೆ ಉಚ್ಚರಿತವಾದ ಹತಶಬ್ದವು ತಂತ್ರದಿಂದ ಎರಡರ್ಥವನ್ನು ಹೇಳುತ್ತದೆ ಅಥವಾ ವಿಶೇಷದಿಂದ ಏಕಶೇಷದಿಂದಲೂ ಎರಡರ್ಥವನ್ನು ಹೇಳುತ್ತದೆ. ಹಾಗಾಗಿ ಮಂಗಳ ಪ್ರಯೋಜನವನ್ನಷ್ಟೇ ಅಲ್ಲ, ಆನಂತರ್ಯ ಎಂಬರ್ಥವುಳ್ಳದ್ದೂ ಆಗಿದೆ. ಹೀಗೆ ಚಕಾರದಿಂದ ತಿಳಿಯುವ ಸಮುಚ್ಚಯವು ಸಮಂಜಸವಾಗಿದೆ. ದ್ವಿತೀಯಮಾಕ್ಷಿಪತಿ ಇತಿ ಅವಶ್ಯ ವಕ್ತವ್ಯಾರ್ಥತ್ವ ಅರ್ಥಾಧಿಕ್ಯಯೋಃ ತದಭಾವಯೋಶ್ಚ ಲೋಕೆ ಶಬ್ದಾಂತರೇಷು ದರ್ಶನಾತ್ ಅತಶಬ್ದೇ ತತ್ಸಂದೇಹೇನ ಪ್ರಶ್ನಮಾತ್ರಂ ಆದ್ಯ ತೃತೀಯಯೋಃ ದ್ವಿತೀಯೇ ತು ಸ್ವರೂಪಾಧಿಕ್ಯಸ್ಯ ಶಬ್ದಾಂತರೇಷು ಅದರ್ಶನಾತ್ ಅತಶಬ್ದೇ ತದಾಕ್ಷೇಪಃ ಇತಿ ಭಾವಃ. ದ್ವಿತೀಯಮಾಕ್ಷಿಪತಿ ಎಂಬುದಾಗಿ ಟೀಕೆಯಲ್ಲಿದೆ. ದ್ವಿತೀಯಮಾಕ್ಷಿಪತಿ ಕಥಮುತ್ತಮತಾತಯೋಃ ಅಂತ ಈ ರೀತಿಯಾಗಿ ಕಥಮುತ್ತಮತಾತಯೋಃ ಅಂತನ್ನೋದು ಭಾಷ್ಯದ ವಾಕ್ಯ. ದ್ವಿತೀಯಮಾಕ್ಷಿಪತಿ ಅಂತನ್ನೋದು ತತ್ವಪ್ರಕಾಶಿಕಾ ವಾಕ್ಯ. ಮೂರು ಪಕ್ಷಗಳಲ್ಲಿ ಎರಡನೇ ಪಕ್ಷಕ್ಕೆ ಮಾತ್ರ ಆಕ್ಷಿಪತಿ ಎಂಬುದಾಗಿ ಶಬ್ದವನ್ನು ಬಳಸಲು ಕಾರಣವೇನು ಅಂತ ಈ ರೀತಿಯಾಗಿ ಪ್ರಶ್ನೆ ಬರ್ತದೆ. ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಚಂದ್ರಿಕಾದಲ್ಲಿ ಪ್ರತಿಯೊಂದು ಸೂತ್ರಗ್ರಂಥಗಳ ಪ್ರಾರಂಭದಲ್ಲಿ ಅಥ ಮತ್ತು ಅತಃಶಬ್ದಗಳನ್ನು ತಪ್ಪದೇ ಬಳಸಲು ಮೂರು ಕಾರಣಗಳಿವೆ. ಅವಶ್ಯ ಹೇಳಬೇಕಾದದ್ದನ್ನು ಹೇಳುವುದು ಒಂದು, ಶಬ್ದಗಳ ಸ್ವರೂಪದಲ್ಲಿಯೇ ಒಂದು ಶಕ್ತಿ ಇರುವುದು ಎರಡನೆಯದು, ಅತ್ಯಂತ ಪ್ರಶಸ್ತವಾದ ವಸ್ತುಗಳನ್ನು ಪ್ರತಿಪಾದಿಸುವುದು ಎಂದು ಮೂರನೆಯದು. ಇವುಗಳಲ್ಲಿ ಅವಶ್ಯ ವಕ್ತವ್ಯಾರ್ಥತ್ವ ಮತ್ತು ಅರ್ಥಾಧಿಕ್ಯ ಎಂಬ ಮೊದಲನೆಯದು ಮತ್ತು ಮೂರನೆಯದ್ದು ಬೇರೆ ಶಬ್ದಗಳಲ್ಲಿಯೂ ಇರುತ್ತವೆ. ಆದ್ದರಿಂದ ಹತಶಬ್ದದಲ್ಲಿ ಇವೆರಡು ಇವೆಯೋ ಇಲ್ಲವೋ ಎಂದು ಸಂಶಯ ಇರುವುದರಿಂದ ಪ್ರಶ್ನೆ ಬರುತ್ತದೆ. ಆದರೆ ಸ್ವರೂಪಾಧಿಕ್ಯವೆಂಬ ಎರಡನೆಯದ್ದು ಬೇರೆ ಯಾವ ಶಬ್ದಗಳಲ್ಲಿಯೂ ಕಾಣದಿರುವುದರಿಂದ ಹತಶಬ್ದದಲ್ಲಿ ಮಾತ್ರ ಹೇಗೆ ಎಂದು ಆಕ್ಷೇಪ ಮಾಡಿದ್ದು ಯುಕ್ತವೇ ಆಗಿದೆ. ಎರಡನೆಯ ಪಕ್ಷದಲ್ಲಿ ಕಥಂ ಶಬ್ದಕ್ಕೆ ಆಕ್ಷೇಪಪರವಾಗಿ ವ್ಯಾಖ್ಯಾನ ಮಾಡಿ ಅದೇ ಕಥಂ ಶಬ್ದಕ್ಕೆ ಮೂರನೆಯ ಪಕ್ಷದಲ್ಲಿ ಪ್ರಶ್ನಪರವಾಗಿ ವ್ಯಾಖ್ಯಾನ ಮಾಡುತ್ತಿದ್ದಾರೆ. ಕಥಂ ಶಬ್ದಂ ಆಕ್ಷೇಪಪರತೆಯ ವ್ಯಾಖ್ಯಾಯ ಪ್ರಶ್ನಪರತೆಯಾಪಿ ವ್ಯಾಚಷ್ಟೇ ತೃತೀಯೇಪಿ ಪೃಚ್ಛತಿ ಇತಿ ನ್ಯಾಯಃ ಸಾಮಾನ್ಯವ್ಯಾಪ್ತಿರೇವ ಅನುಸಂಧೇಯ ಯಥಾ ದೇವೇಶು ಚತುರ್ಮುಖಃ ಇತಿ ದೃಷ್ಟಾಂತ ಸಂಭವಾತ್. ಟೀಕೆಯಲ್ಲಿ ಇತಿ ನ್ಯಾಯಃ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಪ್ರಥಮಂ ವಿನಿಸೃತೌ ಅತಃ ಸ್ವರೂಪೋತ್ತಮೌ ತಸ್ಮಾತ್ ಪ್ರಾಥಮಿಕೌ ಇತ್ಯರ್ಥಃ ಯತ್ ಸ್ವಜಾತೌ ಪ್ರಥಮಂ ಹರಿಯೇ ನಿಸ್ಸರತಿ ತತ್ತತ್ರ ಉತ್ತಮವಿಧಿ ನ್ಯಾಯಃ ಅನುಸಂಧೇಯಃ ಅಂತ ಈ ರೀತಿಯಾಗಿ ಟೀಕಾದಲ್ಲಿ ಹೇಳಿದ್ದಾರೆ. ಇದನ್ನು ಯಾವ ಪ್ರಸಂಗದಲ್ಲಿ ಹೇಳಿದ್ದಾರೆ ಅಂತಂದರೆ ಸಿಸೃಕ್ಷೋಃ ಪ್ರಥಮಾದ್ವಿಷ್ಣೋಃ ಪ್ರಥಮಂ ದ್ವೌ ವಿನಿಸೃತೌ ಓಂಕಾರಶ್ಚಾತಶಬ್ದಶ್ಚ ತಸ್ಮಾತ್ ಪ್ರಾಥಮಿಕೌ ಕ್ರಮಾತ್ ಅಂತನ್ನುವ ಸೂತ್ರಭಾಷ್ಯದ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಹೀಗೆ ಹೇಳಿದ್ದಾರೆ. ಇಲ್ಲಿ ನ್ಯಾಯ ಅಂತಂದರೆ ಸಾಮಾನ್ಯ ವ್ಯಾಪ್ತಿ ಎಂಬುದಾಗಿ ಅರ್ಥವನ್ನು ಇಟ್ಟುಕೊಳ್ಳಬೇಕು. ದೇವತೆಗಳಲ್ಲಿ ಚತುರ್ಮುಖನು ಶ್ರೇಷ್ಠನು, ಆದಿಯಲ್ಲೇ ಅವನು ಹುಟ್ಟಿದ್ದರಿಂದ ಅಂತ ಈ ರೀತಿಯಾಗಿ ದೃಷ್ಟಾಂತವನ್ನು ಇಲ್ಲಿ ಕೂಡಿಸಬಹುದು. ಯಾವ ಶಬ್ದವು ಶ್ರೀಹರಿಯಿಂದ ಮೊದಲು ಹುಟ್ಟಿದೆಯೋ ಅದು ಎಲ್ಲ ಶಬ್ದಗಳಲ್ಲಿಯೂ ಶ್ರೇಷ್ಠ ಎಂಬ ವಿಶೇಷ ವ್ಯಾಪ್ತಿಯನ್ನು ಹೇಳಬಾರದು. ಹಾಗೆ ಹೇಳಲು ಎಂಬುದಾಗಿ ತಿಳಿಯಬೇಕು. ಸೂತ್ರದಲ್ಲಿರುವ ಅತಃಶಬ್ದವು ಮೂರನೆಯದಾಗಿ ವ್ಯಕ್ತವಾಗಿದೆ, ಆದ್ದರಿಂದ ಅದು ಉತ್ತಮವಾಗಿದೆ ಎಂಬರ್ಥವು ಭಾಷ್ಯದ ವಾಕ್ಯದಿಂದ ಹೇಗೆ ತಿಳಿಯುತ್ತದೆ ಎಂಬ ಪ್ರಶ್ನೆ ಬಂದರೆ ಭಾಷ್ಯದಲ್ಲಿರುವ ಅತಃ ಎಂಬ ಶಬ್ದವನ್ನು ಆವೃತ್ತಿ ಮಾಡಿಕೊಳ್ಳಬೇಕು. ಉಕ್ತವಾಗಿದೆ ಮತ್ತು ಉತ್ತಮವಾಗಿದೆ ಎಂದು ಎರಡೂ ಕಡೆಗಳಲ್ಲಿ ಅತಃಶಬ್ದವನ್ನು ಇಟ್ಟುಕೊಳ್ಳಬೇಕು. ತೃತೀಯ ಉದಾಹೃತಃ ಎಂಬುದನ್ನು ಆವೃತ್ತಿ ಮಾಡಿಕೊಳ್ಳಬೇಕು. ತಸ್ಮಾತ್ ಪ್ರಾಥಮಿಕವು ಎಂಬ ಹಿಂದಿನ ಭಾಷ್ಯವಚನದಿಂದ ಪ್ರಾಥಮಿಕವು ಎಂಬ ದ್ವಿವಚನಾಂತ ಶಬ್ದವನ್ನು ಇಲ್ಲಿ ಏಕವಚನಾಂತವಾಗಿ ಪರಿವರ್ತಿಸಿ ಅನ್ವಯ ಮಾಡಿಕೊಳ್ಳಬೇಕು. ಹೀಗೆಲ್ಲ ಅನ್ವಯ ಮಾಡಿಕೊಂಡು ಅತಶ್ಚ ತೃತೀಯತೆಯ ಎಂದು ಹೇಳಲಾಗಿದೆ. ಅದನ್ನೇ ಹೇಳ್ತಾರೆ. ಅತಃ ಇತ್ಯಸ್ಯ ಅತಃಶಬ್ದಪರತ್ವಂ ಹೇತುಪರತ್ವಂ ಅಸಕೃತಾವೃತ್ತಿಂ ತೃತೀಯಃ ಉದಾಹೃತಃ ಇತ್ಯನಯೋಃ ಆವೃತ್ತಿಂ ಪ್ರಾಥಮಿಕೌ ಇತ್ಯಸ್ಯ ವಚನವ್ಯತ್ಯಯೇನ ಅನುಷಂಗಂ ಚ ಅಭಿಪ್ರೇತ್ಯ ವ್ಯಾಚಷ್ಟೇ ಅತಃ ಅತಶ್ಚ ತೃತೀಯತೆಯ ಇತಿ. ಅಭಿಮನ್ಯಮಾನಯೋಃ ಐಕ್ಯವ್ಯಪದೇಶೋ ಬಹತಶ್ಚತುರ್ಮುಖಾದಿತ್ಯಾದೋ ಪ್ರಸಿದ್ಧಃ. ಅಭಿಮಾನಿಯಾದ ಪ್ರಾಣ ಮತ್ತು ವಿಷ್ಣುವಿಗೂ ಮಾನಗಳಾದ ತಥಾ ಅಕ್ಷರಗಳಿಗೂ ಭಾಷ್ಯದಲ್ಲಿ ಐಕ್ಯ ಹೇಳಲಾಗಿದೆ. ತಥೌ ಪ್ರಾಣಾತ್ಮಕವು ಪ್ರೋಕ್ತವು ಎಂಬುದಾಗಿ ಈ ರೀತಿಯಾದ ಐಕ್ಯವ್ಯಪದೇಶವು ತಪ್ಪೇನಲ್ಲ, ಮಹತಶ್ಚತುರ್ಮುಖಾದಿತ್ಯಾದಿ ಸ್ಥಳದಲ್ಲಿ ಕಂಡಿದೆ. ಅಂತರಾ ವಿಜ್ಞಾನ ಮನಸಿ ಇತ್ಯತ್ರ ವಿಜ್ಞಾನತತ್ವಂ ಮಹತಃ ಸಮುತ್ಪನ್ನಂ ಚತುರ್ಮುಖಾತ್ ಎಂಬ ಸ್ಮೃತಿಯನ್ನು ಭಾಷ್ಯದಲ್ಲಿ ಉದಾಹರಿಸಿದ್ದಾರೆ.
ಇಲ್ಲಿ ಮಹತ್ತತ್ವಾಭಿಮಾನಿ ಚತುರ್ಮುಖಾತ್ ಎಂಬರ್ಥದಲ್ಲಿ ಮಹತಶ್ಚತುರ್ಮುಖಾತ್ ಎಂದು ಪ್ರಯೋಗಿಸಿದ್ದಾರೆ. ಅದರಂತೆ ಪ್ರಕೃತದಲ್ಲಿಯೂ ತಥವು ಪ್ರಾಣಾತ್ಮಕವೂ ಪ್ರೋಕ್ತೋ ಎಂಬ ಐಕ್ಯವ್ಯಪದೇಶವು ಸಾಧುವಾಗುತ್ತದೆ. ಟೀಕೆಯಲ್ಲಿ ಮಹತಶ್ಚತುರ್ಮುಖಾದೆಂದು ಉದಾಹರಿಸಿದ್ದಾರೆ. ಈ ಮಾತಿನ ಅರ್ಥವೇನು? ಮಹಾತ್ಮನಾದ ಪೂಜ್ಯನಾದ ಚತುರ್ಮುಖನಿಂದ ಎಂದರ್ಥವಲ್ಲ. ಪ್ರಕೃತಿ ಮೊದಲಾದ ತತ್ವಗಳನ್ನು ಹೇಳುವ ಪ್ರಕರಣದಲ್ಲಿ ಚತುರ್ಮುಖ ಬ್ರಹ್ಮನ ವಿಚಾರ ಪ್ರಸ್ತುತವಾಗಿದೆ. ತತ್ವಗಳಿಂದ ನಡೆಯುವ ಸೃಷ್ಟಿಯನ್ನು ಹೇಳಿದಂತಾಗುವುದಿಲ್ಲ. ಆದ್ದರಿಂದ ಅಭೇದವನ್ನು ವೀಕ್ಷಿಸುವ ಬಗೆ ಹೇಗೆ? ಈ ಪ್ರಶ್ನೆಗೆ ಉತ್ತರರೂಪವಾಗಿ ಗ್ರಂಥದಲ್ಲಿ ಹೇಗೆ ಹೇಳಿದರು? ಮಹತ್ತತ್ವಾಭಿಮಾನಿ ಚತುರ್ಮುಖಾತ್ ಇತ್ಯರ್ಥ ಎಂಬುದಾಗಿ. ಮಹತ್ತತ್ವಾಭಿಮಾನಿಯಾದ ಚತುರ್ಮುಖನ ದಶೆಯಿಂದ ಎಂಬುದಾಗಿ ಅರ್ಥ. ವಾಚ್ಯವಾಚಕಯೋ ಐಕ್ಯವ್ಯಪದೇಶೋ ಅಯಂ ವೈ ಲೋಕಃ ಪ್ರಥಮ ಮಾಹಾನಾಮ್ನಿ ಇತ್ಯಾದೋ ದೃಷ್ಟಃ ಅಂತೇಳಿ ಚಂದ್ರಿಕಾ ವಾಕ್ಯ. ಅದು ತತ್ವಪ್ರಕಾಶಿಕಾ ವಾಕ್ಯ. ಅದನ್ನು ತಾತ್ಪರ್ಯ ಚಂದ್ರಿಕಾದಲ್ಲಿ ಹೇಳ್ತಾರೆ. ಅಯಂ ವೈ ಲೋಕಃ ಪ್ರಥಮ ಮಹಾನಾಮ್ನಿ ವಿಧಾಮಘವನ್ ವಿಧ ಇತ್ಯಾದಿಕಾರಕ್ ಪೃಥಿವೀ ಲೋಕಸ್ಥ ವಿಷ್ಣುವಾಚಿಕಾ ಅಂಥೇಳಿ. ಏನಿದರರ್ಥ ಅಂತಂದರೆ, ವಾಚ್ಯವಾಚಕಗಳಿಗೆ ಐಕ್ಯ ವ್ಯವಹಾರವಿರುವುದು ಕಂಡಿದೆ. ಈ ಲೋಕವೇ ಮೊದಲನೆಯ ಮಹಾನಾಮ್ನಿ. ಈ ಪ್ರಯೋಗದಲ್ಲಿ ವಾಚ್ಯವಾಚಕಗಳಿಗೆ ಅಭೇದ ವ್ಯವಹಾರವಿದೆ. ಇಲ್ಲಿ ವಾಚ್ಯವಾದದ್ದು ಯಾವುದು, ವಾಚಕವಾದದ್ದು ಯಾವುದು ಎಂದು ತಿಳಿಯುವುದಿಲ್ಲ. ಅದಕ್ಕೋಸ್ಕರ ಗ್ರಂಥಕಾರರು ವಿಧಾಮಘವನ್ ವಿಧ ಇತ್ಯಾದಿಕಾರುಕ್ ಇತ್ಯಾದಿ ವಾಕ್ಯದಿಂದ ವಾಚ್ಯವಾಚಕಗಳ ಪರಿಚಯವನ್ನು ಮಾಡುತ್ತಿದ್ದಾರೆ. ಪರಮೈಶ್ವರ್ಯಶಾಲಿಯಾದ ಮಹಾಪುರುಷನೊಬ್ಬನನ್ನು ಹೇಳುವ ಇಂದ್ರ ಮೊದಲಾದ ಹೆಸರು ಮಹಾನಾಮ. ಇಂತಹ ಹೆಸರಿನಿಂದ ಕೂಡಿದ ವಿಧಾಮಘವನ್ ವಿಧ ಇತ್ಯಾದಿ ಋಕ್ ಮಹಾನಾಮ್ನಿ ಎಂದೆನಿಸುತ್ತದೆ. ಅಯಂ ಲೋಕಃ, ಈ ಲೋಕ ಎಂಬೆರಡು ಶಬ್ದಗಳಿಂದ ವಚನಾದವನು ವಿಷ್ಣು. ಇಂತಹ ವಿಷ್ಣುವನ್ನು ಮಹಾನಾಮ್ನಿ ಎನಿಸಿದ ಋಕ್ಗಳು ಪ್ರತಿಪಾದಿಸುತ್ತವೆ. ಐತರೆಯ ಉಪನಿಷತ್ತಿನಲ್ಲಿ ವಿಧಾಮಘವನ್ ವಿಧ ಎಂಬ ಋಕ್ ಮೊದಲು ಬರುತ್ತದೆ. ಅನಂತರ ಅಭಿಷ್ಟ್ವಮಭಿಷ್ಟಿಭಿಹಿ ಎಂಬುದು, ಅನಂತರ ರಾಯಃ ಇತ್ಯಾದಿ ಋಕ್ ಬರುತ್ತದೆ. ಮಹಾನಾಮ್ನಿ ಹೆಸರಿನಿಂದ ಈ ಮೂರು ಋಕ್ಗಳನ್ನು ಇಲ್ಲಿ ವಿವಕ್ಷಿಸಬೇಕು. ಈ ಮಹಾನಾಮ್ನಿ ಮಂತ್ರಗಳಿಂದ ಪ್ರತಿಪಾದ್ಯನಾದವನು ಪೃಥ್ವಿಯಲ್ಲಿರುವ ವಿಷ್ಣುವು. ಇದನ್ನೇ ಕರ್ಮನಿರ್ಣಯದಲ್ಲಿ ಹೇಳಿದ್ದಾರೆ. ತ್ರಿಚ ವಿಭಾಗೇನ ತಿಸ್ರೋ ಮಹಾನಾಮ್ನ್ಯಃ ಎಂದು. ಮತ್ತು ಪ್ರಥಮಾಯ ಮಹಾನಾಮ್ನಿ ತದ್ವಾಚ್ಯ ಪಾರ್ಥಿವೋ ಹರಿಃ, ದ್ವಿತೀಯಾಯ ಸ್ವಂತರೇಕ್ಷ, ತೃತೀಯಾದ್ಯುಗಪ್ರಭು ಅಂತ ಈ ರೀತಿಯಾಗಿ ಹೀಗೆ ವಿಷ್ಣುವಿಗೆ ಋಕ್ಕಿನಿಂದ ಐಕ್ಯವೂ ಉಕ್ತವಾಗಿದೆ. ಅಯಂ ಲೋಕಃ ಎಂದರೆ ವಿಷ್ಣು, ಇವನೇ ಮೊದಲನೆಯ ಮಹಾನಾಮ್ನಿ ಎಂದರೆ ವಿಧಾಮಘವನ್ ವಿಧ ಇತ್ಯಾದಿ ಮಹಾನಾಮ್ನಿ ಮಂತ್ರಗಳಿಂದ ಪ್ರತಿಪಾದ್ಯನು ಎಂದರ್ಥ. ವಾಚ್ಯನಾದವನು ವಿಷ್ಣು, ವಾಚಕವಾದದ್ದು ಮಹಾನಾಮ್ನಿ ಮಂತ್ರ. ಹೀಗ ವಾಚ್ಯವಾಚಕಗಳಿಗೆ ಐಕ್ಯವ್ಯಪದೇಶವು ಕಂಡಿದೆ. ವಾಚ್ಯವಾಚಕಗಳ ಐಕ್ಯಾಭಿಪ್ರಾಯದಿಂದಲೇ ಅಯಂ ವೈ ಲೋಕಃ ಪ್ರಥಮ ಮಹಾನಾಮ್ನಿ ಎಂದು ಮಾತು ಹೊರಟಿದೆ. ಅದರಂತೆ ಪ್ರಕೃತದಲ್ಲಿ ವಾಚ್ಯರಾದ ಪ್ರಾಣದೇವರಿಗೂ ವಾಚಕಗಳಾದ ತಥಾ ಅಕ್ಷರಗಳಿಗೂ ಐಕ್ಯವ್ಯಪದೇಶವು ಸಮಂಜಸವೇ ಆಗುತ್ತದೆ, ಅಸಾಧುವಲ್ಲ.